ಹಾಯ್ ನಮಸ್ಕಾರ, ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಕಡಲೆಬೇಳೆ ಹೀರೆಕಾಯಿ ಹಾಕಿದ್ದು ತವೆ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ. ಅರ್ಧ ಕೆಜಿಯಷ್ಟು ನಾನು ಹೀರೆಕಾಯಿನ ತೊಗೊಂಡಿದ್ದೀನಿ. ನಾನು ಫುಲ್ ಚಿಪ್ಪೆ ತೆಗಿತೀನಿ, ನನಗೆ ಚಿಪ್ಪೆ ಇಷ್ಟ ಆಗೋದಿಲ್ಲ, ಹಾಗಾಗಿ ಫುಲ್ ತೆಗಿತೀನಿ. ಇದು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ. ಇದು ಹೀರೆಕಾಯಿ ತವೆ ಅಂತ ಹೇಳಿ ಹೆಸರು ಬೇಳೆ ಮಾಡ್ಬೋದು, ಇಲ್ಲಾಂದರೆ ತೊಗರಿ ಬೇಳೆಗಳಿಗೂ ಮಾಡ್ಬೋದು. ನಾನು ಕಡಲೆಬೇಳೆ ಮಾಡ್ತಾಯಿದ್ದೀನಿ. 1 ಗ್ಲಾಸಷ್ಟು ನಾನು ಕಡಲೆಬೇಳೆನ ತೊಳೆದು ನೆನೆಸಿಟ್ಕೊಂಡಿದ್ದೆ, ಅದು ಹಾಕ್ಕೊತೀನಿ. ಬೇಯಲಿಕ್ಕೆ ನೀರು ಹಾಕ್ಕೊಳ್ಳೋಣ, ಮುಳುಗಷ್ಟು. 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊತೀನಿ. ಈಗ ಕುಕ್ಕರ್ ಮುಚ್ಚಿ 3 ವಿಸಿಲ್ ಬರ್ಸೋಣ. ಈಗ ಒಂದು ಮಿಕ್ಸಿ ಜಾರಿಗೆ ಈ ಸೈಜ್ ಒಳಗೆ ನಾನು ತೆಂಗಿನಕಾಯಿ ಕಟ್ ಮಾಡಿ ಹಾಕ್ಕೊತೀನಿ. ನನಗೆ ಇಷ್ಟು ಸಾಕು ನೋಡಿ, ಕಟ್ ಮಾಡಿ ಇಟ್ಕೊಂಡಿದ್ನಿ. ಸ್ವಲ್ಪ 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊತೀನಿ. ಸ್ವಲ್ಪ ನೀರು ಹಾಕಿ ಇದು ನುಣ್ಣಗೆ ರುಬ್ಕೊಂಬರೋಣ. ತೆಂಗಿನಕಾಯಿನ ನೋಡಿ ನುಣ್ಣಗೆ ರುಬ್ಕೊಂಡ್ಬಿಟ್ಟಿದ್ದೀನಿ. ಈಗ ಕುಕ್ಕರ್ ತೆಗ್ದಿದ್ದೀನಿ. ಸುಮ್ಮನೆ ಒಂದು ಸತಿ ಹಿಂಗೆ ಕಲಿಸ್ಕೊಳೋಣ. ನೋಡಿ ಎಷ್ಟು ಕ್ಲೀನಾಗಿ ಬೆಂದಿದೆ ನೋಡಿ. ಈಗ ತಿರ್ಗಾ ಗ್ಯಾಸ್ ಮೇಲೆ ಇಟ್ಟು ಈ ಹೀರೆಕಾಯಿನ ಹಾಕ್ಕೊಂಬಿಡೋಣ. ಇದು ಬೇಯಕ್ಕೆ ಬಿಡೋಣ, ಚೆನ್ನಾಗಿ ಬೇಯಲಿ. ಅದ್ರ ಜೊತೆಗೇ ನಾನು 1 ಟೊಮೊಟೊ ಹಾಕ್ಕೊತೀನಿ. ಟೊಮೊಟೊ ಬೇಡ ಅನ್ನೋರು ಲಾಸ್ಟ್ ಒಳಗೆ ನಿಂಬೆಹಣ್ಣು ಹಿಂಡ್ಕೊಬೋದು. ನಾನು 1 ಟೊಮೊಟೊ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗೆ ತರಕಾರಿ ಬೇಯಲಿ, ಅದು ಗಂಟ ಸ್ವಲ್ಪ ಬೇಯಿಸೋಣ. ಬೇಯ್ತಾ ಇರೋವಾಗಲೇ ಹಸಿಮೆಣಸಿನ್ಕಾಯಿ 3 ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ಕೊತೀನಿ. ನೋಡಿ ಬೆಂದಿದೆ. ಈಗ ನಾವು ರುಬ್ಬಿಟ್ಟಿರೋ ಮಸಾಲೆ ಹಾಕ್ಕೊಂಬಿಡೋಣ. ಸ್ವಲ್ಪ ಜಾರ್ ತೊಳೆದಿರೋ ನೀರು ಹಾಕ್ಕೊಂಬಿಡೋಣ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಒಂದು ಸತಿ ತಿರುಗಿಸ್ಬಿಟ್ಟು ಸ್ವಲ್ಪ ಕುದಿಯಕ್ಕೆ ಬಿಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ. ನೋಡಿ ಆಗಿದೆ. ಈಗ ಒಗ್ಗರಣೆ ಹಾಕ್ಕೊಂಬಿಡೋಣ. ಸ್ವಲ್ಪ ಒಗ್ಗರಣೆಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ, ಜೀರಿಗೆ 1/2 ಸ್ಪೂನು, ಒಣಮೆಣ್ಸಿನ್ಕಾಯಿ 1, ಸ್ವಲ್ಪ ಕರಿಬೇವು ಹಾಕ್ಕೊಂಬಿಡೋಣ. ಆಗಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ಇಷ್ಟ ಆಯ್ತಾ? ಹೀರೆಕಾಯಿ ತವೆ ಯಾವ ಥರ ಮಾಡೋದು ನೋಡಿದ್ರಲ್ಲ, ತುಂಬ ಚೆನ್ನಾಗಿರ್ತೈತೆ. ಕಡಲೆಬೇಳೆಯಿಂದ ಒಮ್ಮೆ ಮಾಡಿ ನೋಡಿ, ತುಂಬ ಇಷ್ಟ ಆಗ್ತೈತೆ. ಅನ್ನಕ್ಕೆ ಚಪಾತಿಗೆ ಚೆನ್ನಾಗಿರ್ತೈತೆ. ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡೋದಕ್ಕಾಗಿ. ಬಾಯ್.